ಬ್ಯೂಟಿಫುಲ್. ಥ್ಯಾಂಕ್ಸ್ ಜಾಜಕ್ಕ. ಚಂಪಾ, ನಿನ್ನಿಂದ ನಂಗೆ ಒಂದು ಕೆಲಸ ಆಗ್ಬೇಕಾಗಿತ್ತು ಕಣೆ. ನೀವ್ ಇಷ್ಟೊಂದು ನೈಸಾಗಿ ಮಾತಾಡ್ತೀರಾ ಅಂದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಹೇಳಿ, ಏನ್ ಬೇಕು? ಕಾಫಿನಾ ಜ್ಯೂಸಾ? ಅದೆಲ್ಲ ಏನು ಬೇಡಪ್ಪ, ನೀನು ನನ್ ಮಾತನ್ನ ನಡ್ಸ್ಕೊಡ್ತೀಯ ಅಂತ ನಂಗೆ ಪ್ರಾಮಿಸ್ ಮಾಡ್ಬೇಕು. ಹೇಳಿ ಕೇಳಿ ನೀವು ನನ್ಗೆ ಅಕ್ಕನ್ ಸಮಾನ. ನಿಮ್ ಮಾತನ್ನ ನಾನು ಇಲ್ಲ ಅಂತ ಹೇಳಕ್ಕಾಗತ್ತಾ? ಆಯ್ತು, ಪ್ರಾಮಿಸ್, ನಿಮ್ ಮಾತನ್ನ ನಾನು ನಡ್ಸ್ಕೊಡ್ತೀನಿ. ಪ್ರಾಮಿಸ್ ಮಾಡಿದ್ಯಾ, ಆಮೇಲೆ ಮೋಸ ಮಾಡ್ಬಾರ್ದು. ಇಲ್ಲಪ್ಪ, ನಾವು ಆಡಿದ್ ಒಂದೇ ಮಾತು, ಬಿಡೋದ್ ಒಂದೇ ಬಾಣ. ನಮ್ದು ಒಂದೊಂದ್ ಮಾತು ರಾಮನ್ ಬಾಣ ಇದ್ದಾಗೆ. ಅದೇನು ಅಂತ ಹೇಳಿ. ಇಟ್ಸ್ ವೆರಿ ಸಿಂಪಲ್ ಚಂಪಾ. ಹಾವಿಗೆ ನೀನು ಇದನ್ನ ಟೈ ಮಾಡ್ಬೇಕು. ಇದನ್ನ ನಾನು ಯಜಮಾನ್ರ ಕೈ ಕಟ್ಬೇಕಾ? ಪ್ರಾಮಿಸ್ ಮಾಡಿದ್ಯಾ, ಮೋಸ ಮಾಡ್ಬಾರ್ದು. ಇಲ್ಲ ಇಲ್ಲ, ನಾನು ಇದನ್ನ ಯಜಮಾನ್ರ ಕೈಗೆ ಮುಂದಿನ ತಿಂಗಳು 15ನೇ ತಾರೀಕು ಕಟ್ತೀನಿ. ಅಷ್ಟ್ ಲೇಟು? ಅಲ್ಲಿವರೆಗಾದ್ರೂ ಯಜಮಾನ್ರ ಜೊತೆ ಚೆನ್ನಾಗಿ ಸುತ್ತಾಡ್ಕೊಂಡು ಆರಾಮಾಗಿರೋಣ ಅಂತ. ಸರಿ, ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗು. ನಾನಂತೂ ನಿನ್ ತಂಟೆಗೆ ಬರಲ್ಲ. ಆದ್ರೆ ನೆಕ್ಸ್ಟ್ ಮಂತ್ 15ಗೆ ಹಬಿ ಕೈಗೆ ಇದನ್ನ ನೀನ್ ಕಟ್ಲೇಬೇಕು. ಓಕೆ ಡನ್. ಡೇ ಹೊತ್ತಲ್ಲಿ ಇಬ್ರು ಸ್ಲೀಪ್ ಮಾಡ್ತಾ ಇದೀರಲ್ಲ, ಕ್ಷೇಮವೇನೋ? ಚಂಪಾ ಮಾಡಿರೋ ಅಡಿಗೆ ತಿಂದ್ಮೇಲೆ ನಿದ್ದೆ ಬರ್ತೀರಾ ಇರುತ್ತಾ? ರಾಜಕ್ಕ, ಅಕ್ಕ ಚಂಪಾ, ಟೆಲ್ ಮಿ. ಏನೂ ಇಲ್ಲ, ಯಜಮಾನ್ರ ಜೊತೆಗೆ ಸಿನಿಮಾಗ್ ಹೋಗ್ಬೇಕು ಅಂತ ಇದೀನಿ. ಯಜಮಾನ್ರನ್ನ ಕಳ್ಸ್ಕೊಡ್ತೀರಾ? ಸಿನಿಮಾನ? ನಾಟ್ ಅ ಪ್ರಾಬ್ಲಮ್. ಆದ್ರೆ ಮನೆಗ್ ಬೇಗ ಬಂದ್ಬಿಡ್ಬೇಕು, ಲೇಟ್ ಮಾಡ್ಕೋಬಾರ್ದು. ಥ್ಯಾಂಕ್ಸ್ ಜಾಜಕ್ಕ. ಏನಿದೇನಿದು? ಅಲ್ಲ ಜಜಕ್ಕೆ, ಆ ಚಂಪಾ ಬಂದು ನಿಮ್ಮನ್ನ ಅಕ್ಕ ಅಂತ ಕರೆದ್ಮೇಲೂ ನೀವು ನಿಮ್ಮ ರೆಗ್ಯುಲರ್ ಡೈಲಾಗ್ ಹೇಳಿಲ್ವಲ್ಲ, ಯಾಕೆ? ಅದು ಅಲ್ದಿರಾ, ಅವಳು ಪಾಂಡ್ರಂಗನ್ ಜೊತೆ ಫಿಲಮ್ ಹೋಗ್ತೀನಿ ಅಂದ್ರೆ ನೀವ್ ಅದಕ್ಕೆ ಅಡ್ಡ ಹಾಕೋದ್ಬಿಟ್ಟು ಬೇಗ ಮನೆಗ್ ಬಂದ್ಬಿಡಿ ಅಂತ ಹೇಳಿ ಕಳಿಸ್ತಾ ಇದೀರಲ್ಲ, ಇದು ಸರಿನಾ? ರಿಲ್ಯಾಕ್ಸ್, ಇದರಲ್ಲಿ ಒಂದು ಕ್ಯಾಚ್ ಇದೆ. ಆಕ್ಚುಲಿ ನಾನು ಚಂಪಂಗೆ 15 ಡೇಸ್ ಡೆಡ್ ಲೈನ್ ಕೊಟ್ಟಿದ್ದೀನಿ. ಆ ಟೈಮಲ್ಲಿ ಇವಳು ಹಬಿ ಜೊತೆ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಇದಕ್ಕೆ ಪಾಂಡ್ರಂಗ ಒಪ್ಕೋಬೇಕಲ್ವಾ? ನಮ್ ಬಾವನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಆ ಚಂಪನ್ ಜೊತೆ ಹೋಗಿ ತುದಿಗಾರಲ್ಲೇ ನಿಂತಿರ್ತಾರೆ. ಹಬಿ ಡಿಯರ್, ಕಮ್ ಹಿಯರ್. ಏನ್ರಿ ಕರೆದಿದ್ದು? ಹಬಿ, ನೀವು ಚಂಪನ್ ಜೊತೆ ಹೋಗಿ ಅರಳಿಕಟ್ಟನ್ನ ಸುತ್ಕೊಂಡ್ ಬನ್ನಿ. ಯಾಕ್ರಿ ಈ ಬಡಪಾಯಿನ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದ್ರ? ಅರಳಿ ಕಟ್ಟ ಸುತ್ತ ಬಿಟ್ರೆ ಮಕ್ಕಳಾಗ್ಬಿಡ್ತಾವಂತಾರೆ. ಆಗ್ಲಿ ಬಿಡಿ, ಅದಕ್ಕೇನಂತೆ? ಸ್ವಲ್ಪ ತ್ಯಾಪಂಗ್ ನಿಂತ್ಕೊಳ್ಳಲ್ಲ. ಹಬಿ, ಇನ್ನೇನ್ 15th ಹತ್ರ ಬರ್ತಾ ಇದೆ. ಅಲ್ಲಿವರೆಗೂ ಅದ್ ಏನೇನಾಗತ್ತಾ ಆಗ್ಲಿ ಬಿಡಿ. ನೀವೇ ಪರ್ಮಿಷನ್ ಕೊಟ್ಮೇಲೆ ನಾನೇನ್ ಮಾಡಕ್ಕಾಗುತ್ತೆ? ಆಗ್ಲಿ ಬಿಡಿ. ಏನು ಯಜಮಾನ್ರೆ, ಲಕ್ಷಣವಾಗಿ ಪಂಚೆ ಉಟ್ಕೊಂಡ್ ಬನ್ನಿ, ನಾನು ಸೀರೆ ಉಟ್ಕೊಂಡ್ ಬರ್ತೀನಿ. ಇದು ಬೇರೆ ಮಾಡ್ಬೇಕಾ? ಹೋಗಪ್ಪ. ನಮಸ್ಕಾರ ಜಾಜಿ ಅವರೇ. ನೀವಿಬ್ರೆ ನಿಲ್ಲಿ. ಏನೋ ವಿಶೇಷ ಇದೆ ಅಂತ ಹೇಳಿದ್ರು, ಅದಕ್ಕೆ ನಾವಿಬ್ರು ಬಂದ್ವಿ. ಇದೇನು ಇಲ್ಲಿ ನೋಡಿದ್ರೆ ಹೀಗೆ? ನಾನು ನಮ್ಮ ಯಜಮಾನ್ರು ಹಳ್ಳಿ ಕಟ್ಟೆ ಸುತ್ತಾ ಇದೀವಿ, ಅದಕ್ಕೆ ಜಾಜಿ ಅವರೇ ಅನುಮತಿ ಕೊಟ್ಟಿದ್ದಾರೆ, ಬಂದ್ ನೋಡಿ ಅಂತ ಹೇಳಿದೆ, ಅದಕ್ಕೆ ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್. ಅದಕ್ಕೆ ಇವ್ರನ್ನೆಲ್ಲ ಯಾಕೆ ಕರೆಕ್ ಹೋದೆ? ಅಯ್ಯೋ, ನಾವಿಬ್ರು ಹಳ್ಳಿ ಕಟ್ಟೆ ಸುತ್ತಿದ್ರೆ ಹಳ್ಳಿ ಕಟ್ಟೆ ಮೇಲೆ ಸಾಕ್ಷಿ ಹೇಳುತ್ತಾ, ಅದಕ್ಕೆ ಕರ್ಸದ್ನಪ್ಪ. ಸರಿಯಾ, ಸರಿಯಾಗಿ ತೆಗ್ದಿದ್ಯಾ ಅಲ್ವೇನಾ? ನಾವ್ 200 ರೂಪಾಯಿ ಇಸ್ಕೊಂಡ್ಮೇಲೆ ಸರಿಯಾಗಿ ತೆಗಿತೀವಿ. ಅಣ್ಣಯ್ಯ, ನಿಂಗ್ ಪಾತ್ ಪೂಜೆ ಮಾಡ್ಬೇಕಂತ ಬಾ. ಮತ್ತೆ ಪಾತ್ ಪೂಜೆ ಮಾಡ್ತಾರಂತ? ಜಾಜಿ ಅದಕ್ಕೆ ನಿನ್ ಪಾತ್ ಪೂಜೆ ಮಾಡೋದ್ ಕನ್ಸು. ಚಂಪಾ ಪಾತ್ ಪೂಜೆ ಮಾಡ್ಬೇಕು ಅಂತ ಕಾಯ್ಕೊಂಡಿದ್ದಾಳೆ. ಬಾ, ಪೂಜೆ ಮಾಡ್ಕೋ ಬಾ. ಅಯ್ಯಪ್ಪ, ಚಂಪಾ ಪಾದ ಪೂಜೆ ಮಾಡ್ತಾಳೆ ಅಂದ್ರೆ ನನ್ ಬೇಡಪ್ಪ. ಅಯ್ಯ, ಅಪರೂಪಕ್ಕೆ ಒಂದ್ಸತಿ ಅವ್ರಿಗೆ ಪಾತ್ ಪೂಜೆ ಮಾಡ್ತಾ ಇದ್ದೆ, ಮಾಡಿಸ್ಕೊಳ್ತೀನು. ಅದು ಅಲ್ಲದೆ ನಿಮ್ಗೆ ಇಷ್ಟ ಅಂತ ಮೈಸೂರು ಪಾಕ್ ಬೇರೆ ಮಾಡಿದಳ ಬಾವ. ನಮಗೂ ಅಷ್ಟೇ ಕೇಳ್ದಷ್ಟು ಮೈಸೂರು ಪಾಕ್ ಕೊಡ್ತಾಳಂತ. ಜಾಜತ್ಗೆ ಪರ್ಮಿಷನ್ ಕೊಟ್ಟಿರೋ ಮಾಡಿಸ್ಕೊಳ್ರಿ. ಅವ್ರ ಪರ್ಮಿಷನ್ ಕೊಟ್ಟವ್ರ? ಹಂಗಾರ ನಮ್ಮಪ್ಪನ ಮನೆ ಗಂಟೆ ನಡ್ರ. ಅವತ್ತು ನಿನ್ ಕೈಲಿ ಬ್ಯಾಂಡ್ ಕೊಟ್ಟು ಇದನ್ನ ಹಬಿ ಕೈಗೆ ಕಟ್ಟು ಅಂತ ಹೇಳಿದ್ನ ತಾನೆ? ಇವತ್ತು ಅದನ್ನ ಕಟ್ಟು. ಕಟ್ಲೇಬೇಕಾ ಅಕ್ಕ? ಹೂ ಕಣೆ, ಕಟ್ಟೆ. ಸರಿ, ಹಾಗಿದೆ ನೀವು ನನ್ ಜೊತೆಗೆ ಬನ್ನಿ. ನಿಮ್ ಸಮ್ಮುಖದಲ್ಲೇ ಕಟ್ಬೇಕು ಅನ್ನೋದು ನನ್ನ ಆಸೆ. ಸರಿ ಕಟ್ಟು. ಏನು ಯಜಮಾನ್ರೆ, ನಿಮ್ ಕೈ ನೀಡಿ. ಯಾಕೆ ನಾನು ಬಯಸ್ಕೊತೀನಿ. ಅವಳನ್ನ ಕೈ ನೀಡಿ ಅಂತ ನೀಡ್ಲಾ? ಇವತ್ತಿನ ದಿನಕ್ಕೋಸ್ಕರ ನಾನು ವೇಟ್ ಮಾಡ್ತದೆ, ಕೈ ಕೊಡ್ರಿ. ಜಾಜತ್ಗೆ ನೀವು ಹೇಳಿದ 15ನೇ ತಾರೀಕು ಇದೇನಾ? ಇವತ್ತು ನೀನು ಹಬಿ ಕೈಗೆ ರಾಖಿ ಕಟ್ಟಿದ್ಯಾ ಅಂದ್ಮೇಲೆ ಇವತ್ತಿಂದ ಹಬಿ ನಿನಗೆ ಅಣ್ಣ. ನೋಡ್ಕೊಂಡಲ್ವನ್ರಿ ಇನ್ನು ಕಟ್ಸೋದ? ಯಾಕೆ, ಏನಾಯ್ತು? ಇದು ರಾಖಿ ಎಲ್ಲ ಕಣ್ರಿ, ಮತ್ತೆ ಲವ್ ಬ್ಯಾಂಡ್ ನೋಡ್ರಿ, ಇದ್ರ ಮೇಲೆ ಐ ಲವ್ ಯು ಅಂತ ಬರ್ತಿದೆ. ರಾಜಿ ಅವರೇ, ನೀವೇ ಮುಂದೆ ನಿಂತು ನನ್ ಕೈಯಿಂದ ಯಜಮಾನ್ರ ಕೈಗೆ ಲವ್ ಬ್ಯಾಂಡ್ ಕಟ್ಸಿದ್ರ ಅಂದ್ಮೇಲೆ ನೀವೇ ಮುಂದೆ ನಿಂತು ನಮ್ಮಿಬ್ರಿಗೂ ಮದುವೆ ಮಾಡಿಸ್ಬೇಕು.